ಒಂದು ಕಾಡಿನಲ್ಲಿ 3 ಮರಗಳಿದ್ದವಂತೆ. ಆ 3 ಮರಗಳಿಗೆ 3 ಆಸೆಗಳಿದ್ದವು. ಮೊದಲನೆಯ ಮರ ತಾನು ವಜ್ರ ವೈಡೂರ್ಯಗಳನ್ನು ಇಡುವ ಪೆಟ್ಟಿಗೆ ಆಗುತ್ತೇನೆ ಎಂಬ ಆಸೆಯನ್ನ ಕಂಡಿತು. ಎರಡನೆಯ ಮರ ತಾನು ದೊಡ್ಡ ಹಡಗು ಆಗಬೇಕು, ಇಡೀ ಲೋಕವನ್ನೇ ಸುತ್ತಾಡಬೇಕು ಎಂಬ ಆಸೆಯನ್ನ ಹೊಂದಿತು. ಮೂರನೆಯ ಮರವಾದರೂ ತಾನು ಬಹಳ ಎತ್ತರಕ್ಕೆ ಬೆಳೆಯಬೇಕು, ನನ್ನನ್ನು ಎಲ್ಲಾ ಜನರು ನೋಡಬೇಕು ಎಂಬ ಆಸೆಯನ್ನ ಕಂಡಿತು. ಒಂದು ದಿನ ಒಬ್ಬ ಮರ ಕಡಿಯುವವನು ಮೊದಲನೆಯ ಮರವನ್ನ ಕಡಿದ. ಅದನ್ನು ಪ್ರಾಣಿಗಳಿಗೆ ಆಹಾರವಿಡುವ ಮೇವಿನ ತೊಟ್ಟಿಯಾಗಿ ಮಾಡಿ ಒಂದು ದನದ ಕೊಟ್ಟಿಗೆಯಲ್ಲಿ ಇರಿಸಿದ. ತನ್ನ ಆಸೆ ಈಡೇರದ ಕಾರಣ ಆ ಮರ ಬಹಳ ವ್ಯಸನ ಪಟ್ಟಿತು. ಇನ್ನೂ ಕೆಲವು ದಿನಗಳ ಬಳಿಕ ಆ ಮರ ಕಡಿಯುವವನು ಎರಡನೆಯ ಮರವನ್ನು ಕಡಿದ. ಆ ಮರವನ್ನು ದೊಡ್ಡ ಹಡಗು ಮಾಡುವ ಬದಲು ಒಂದು ಚಿಕ್ಕ ದೋಣಿಯಾಗಿ ಮಾಡಿಬಿಟ್ಟ. ಆ ಹಡಗು ಸಹ ತನ್ನ ಆಸೆ ಈಡೇರದಕ್ಕಾಗಿ ಬಹಳ ಬೇಸರಗೊಂಡಿತು. ಇನ್ನೂ ಕೆಲವು ದಿನಗಳ ಬಳಿಕ ಆ ಮರ ಕಡಿಯುವವನು ಮೂರನೆಯ ಮರವನ್ನೂ ಸಹ ಕಡಿದು ಬಿಟ್ಟ. ತಾನು ಎತ್ತರವಾಗಿ ಬೆಳೆಯಬೇಕು ಎಂಬ ಆಸೆ ಹೊಂದಿದ್ದ ಈ ಮರ ನಿರಾಸೆಯಿಂದ ಮನಸೋತು ಹೋಯಿತು. ಈ ಮರವನ್ನ ಉಪಯೋಗಿಸದೆ ಆತ ಒಂದು ಮೂಲೆಯಲ್ಲಿ ಬಿಸಾಕಿಬಿಟ್ಟ. ಹೀಗೆ ಕೆಲವು ವರ್ಷಗಳು ಕಳೆದಾಗ ಒಂದು ರಾತ್ರಿ ಬೆತ್ಲಹೇಮಿನ ಒಂದು ದನದ ಕೊಟ್ಟಿಗೆಯಲ್ಲಿ ಜಗದ್ರಕ್ಷಕ ಯೇಸುಸ್ವಾಮಿಯ ಜನನವಾಯಿತು. ಆ ಯೇಸುಸ್ವಾಮಿಯನ್ನ ಈ ಮೇವಿನ ತೊಟ್ಟಿಯಲ್ಲಿ ಇರಿಸಲಾಯಿತು. ಆ ಮರಕ್ಕೆ ಆಗ ತುಂಬಾ ಸಂತೋಷವಾಯಿತು. ಇಡೀ ಜಗತ್ತಿನ ಒಡೆಯನನ್ನೇ, ದೇವಾದಿದೇವನನ್ನೇ ತನ್ನಲ್ಲಿ ಇರಿಸಿಕೊಂಡಿದ್ದೇನೆ ಎಂಬ ಖುಷಿ ಆ ಮರಕ್ಕೆ ಬಂದಿತು. ಯೇಸುಸ್ವಾಮಿ ಬೆಳೆದು ದೊಡ್ಡವರಾಗಿ ದೇವರ ಸಾಮ್ರಾಜ್ಯವನ್ನ ಸಾರುತ್ತಾ, ದೆವ್ವಗಳನ್ನ ಬಿಡಿಸುತ್ತಾ, ರೋಗ ರುಜಿನಗಳನ್ನ ವಾಸಿ ಮಾಡುತ್ತಾ, ಶುಭ ಸಂದೇಶವನ್ನ ಸಾರುತ್ತಾ ಇರುವಾಗ ಒಂದು ದಿನ ತಮ್ಮ ಶಿಷ್ಯರೊಡನೆ ಒಂದು ಸಣ್ಣ ದೋಣಿಯಲ್ಲಿ ಪ್ರಯಾಣಿಸುತ್ತಿರುತ್ತಾರೆ. ಆಗ ಆ ದೋಣಿ ಸಮುದ್ರದ ಬಿರುಗಾಳಿಗೆ ಸಿಕ್ಕಿಕೊಳ್ಳುತ್ತದೆ. ಆಗ ಯೇಸುಸ್ವಾಮಿ ಸಮುದ್ರವನ್ನ ನೋಡಿ, ಸಮುದ್ರವೇ ಶಾಂತವಾಗು ಎನ್ನುತ್ತಾರೆ. ಇಡೀ ಸಮುದ್ರವೇ ಶಾಂತವಾಯಿತು. ಇದನ್ನ ನೋಡಿದ ಆ ಮರ ತನ್ನಲ್ಲಿ ದೇವಾದಿದೇವ ಭೂಪರಗಳ ಒಡೆಯ ಪ್ರಯಾಣಿಸುತ್ತಿದ್ದಾರೆ ಎಂದು ಖುಷಿ ಪಟ್ಟಿತು. ಹೀಗೆ ಕಡೆಯದಾಗಿ ಯೇಸುಸ್ವಾಮಿಯನ್ನ ಶಿಲುಬೆಗೆ ಏರಿಸಲು ಕರೆದುಕೊಂಡು ಹೋಗುತ್ತಿರುವಾಗ ಮೂಲೆಯಲ್ಲಿ ಬಿಸಾಕಿದ್ದ ಈ ಮರವನ್ನು ಶಿಲುಬೆಯನ್ನಾಗಿ ಮಾಡಿ ಯೇಸುಸ್ವಾಮಿಗೆ ಹೊರಿಸಲಾಯಿತು. ಯೇಸುಸ್ವಾಮಿಯನ್ನ ಈ ಶಿಲುಬೆಯ ಮರದ ಮೇಲೆ ಜಜ್ಜಲಾಯಿತು. ಎಲ್ಲ ಜನರು ಈ ಶಿಲುಬೆಯ ಮರವನ್ನು ರಕ್ಷಣೆಯ ಸಂಕೇತವಾಗಿ ನೋಡಲಾರಂಭಿಸಿದರು. ಇಡೀ ಲೋಕವೇ ತನ್ನನ್ನು ನೋಡುತ್ತಿರುವುದನ್ನು ಕಂಡು ಈ ಮರ ಬಹಳವಾಗಿ ಸಂತೋಷ ಪಟ್ಟಿತು. ಪ್ರಿಯರೇ, ನಿಮ್ಮ ಹೃದಯದ ಆಸೆ ಏನು? ಭವಿಷ್ಯದ ಬಗ್ಗೆ ನಿಮ್ಮ ಆಲೋಚನೆಗಳು ಏನು? ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಪ್ರವಾದಿ ಯೆಶಾಯನ ಗ್ರಂಥ 55ನೆಯ ಅಧ್ಯಾಯ 8ನೆಯ ವಾಕ್ಯ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ. ಎಷ್ಟು ಉನ್ನತ ಆಕಾಶವು ಭೂಮಿಯಿಂದ, ಅಷ್ಟು ಉನ್ನತ ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಿಗಿಂತ. ನಾವು ನಮ್ಮ ಹೃದಯಗಳ ಅನೇಕ ಸಂಕಲ್ಪಗಳನ್ನು ಇಟ್ಟುಕೊಂಡಿದ್ದೇವೆ. ಆದರೆ ದೇವರ ವಾಕ್ಯ ನುಡಿಯುತ್ತದೆ. ಜ್ಞಾನೋಕ್ತಿಗಳು 19:21, ಮನುಜನ ಮನದಲ್ಲಿ ಏಳುವ ಆಲೋಚನೆಗಳು ಹಲವು, ಈಡೇರುವುದಾದರೂ ಸರ್ವೇಶ್ವರನ ಸಂಕಲ್ಪವು. ಹೌದು ಪ್ರಿಯರೇ, ಹಿಂದೆ ನಾವು ನಮ್ಮ ಎಲ್ಲ ಯೋಜನೆಗಳನ್ನು, ನಮ್ಮ ಎಲ್ಲ ಆಸೆಗಳನ್ನು ದೇವರಿಗೆ ಸಮರ್ಪಿಸೋಣ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಈಡೇರಿಸುತ್ತಿಲ್ಲ ಎಂದು ಮನ ಮರುಗುದಿರೋಣ. ಏಕೆಂದರೆ ದೇವರು ತಡವಾಗಿ ಕೊಟ್ಟರು ನಮಗೆ ಉತ್ತಮವಾದುದನ್ನೇ ಕೊಡುತ್ತಾರೆ.